ಡ್ರೈವರ್ಗೆ ರೆಸ್ಪೆಕ್ಟ್ ಇಲ್ಲ ಸರ್. ಅದೊಂದು ಡ್ರೈವರ್ ರೆಸ್ಪೆಕ್ಟ್ ಇಲ್ಲ ಅಂತ ಪೊಲೀಸರು ಜಾಸ್ತಿ ಲೂಟಿ ಮಾಡೋ ಟೋಲ್ಗಳಾಗ್ಲಿ ಸಡನ್ ಆಗಿ ಕಂಟ್ರೋಲ್ ಮಾಡಕ್ ಆಗಲ್ಲ. ಸಡನ್ ಆಗಿ ಯಾರೋ ಒಂದ್ ಬರ್ತಾರೆ, ನಾವು ಕರೆಕ್ಟ್ ಆಗಿ ಓಡಿಸಿದ್ರು ಆಪೋಸಿಟ್ ಕರೆಕ್ಟ್ ಆಗಿ ಓಡಿಸ್ಬೇಕು, ಓಡಿಸಲ್ಲ ಸರ್. ಒಂದ್ಸತಿ ನಮ್ ತಾತ ಅವ್ರ ತಿರೋದಾಗ ಆಗಿತ್ತು. ನನ್ ಗಾಡಿ ಅಲ್ಲೇ ಬಿಟ್ಟು ನಮ್ಮ ಇನ್ನೊಂದು ಕಾರ್ ಇಸ್ಕೊಂಡು ನಮ್ಮ ಫ್ರೆಂಡ್ದೇನೆ ಬಂದಿದ್ದೀನಿ. ಒಂದ್ ಅವರ್ 2 ಅವರ್ ಲೇಟ್ ಆದ್ರೂ 20,000 30,000 ಮನೆ ಕಟ್ ಮಾಡ್ತಾರೆ. ಈಗ ನೀವು ಜಾಸ್ತಿ ಕಟ್ಬೇಕಾಗುತ್ತೆ. ನಾವು ದುಡಿಯೋದ್ಕಿಂತ ಟೋಲ್ಗಳೇ ಜಾಸ್ತಿ ಸರ್. ಸರ್ ಈಗ ಫಸ್ಟ್ ನೆಲಮಂಗಲ ಕರೆಘಾಟದಲ್ಲಿ 80 ರೂಪಾಯಿನ ಇತ್ತು, ಈಗ 200 ರೂಪಾಯಿ ಮಾಡಿದ್ದಾರೆ. ಈಗ ನಿಮ್ಮ ಫ್ರೆಂಡ್ ಅಂತ ಹೇಳಿದ್ರಲ್ಲ, ಇನ್ನೊಂದು ಲೋಡ್ ಹೋಗಿದಾರಲ್ಲ, ಅವ್ರು ನಿಮ್ಮ ಯಾವಾಗಿಂದ ಪರಿಚಯ? ಹಂಗೆ ಸರ್ ಅವ್ರು ನಂಗೆ 3 ವರ್ಷದಿಂದ ಪರಿಚಯ. ನಮ್ಮೂರವ್ರೇನೆ, ಪ್ರತಾಪ್ ಅಂತ. ಜೊತೆಲಿ ಇದ್ದೇವೆ ಸರ್ 3 ವರ್ಷದಿಂದ. ನಾನು ಫಸ್ಟ್ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ನಲ್ಲ, ಅವಾಗಿಂದನು ನಾನೇ ಅವನಿಗೆ ಅಲ್ಲೇ ಕಳ್ಸಿದ್ದು. ಅವಾಗಿಂದ ಜೊತೆಲಿ ಇದ್ದೀರಾ. ಇವಾಗ ನೀವು ಇನ್ನೊಂದು ಗಾಡಿ ತಗೊಂಡ್ರಲ್ಲ ಲಾಸ್ಟ್, ಆ ಗಾಡಿ 1.5 ವರ್ಷ ಇಬ್ರು ಸೇರ್ಸ್ಬಿಟ್ಟೆ ಓಡಿಸಿದಿರಾ? ಹೌದು ಸರ್, 1 ವರ್ಷ ಜೊತೆಲಿ ಇದ್ದೀವಿ ನಾವು. ಜೊತೆಗಿದ್ದೀರಾ? ಈಗ ಅಂದ್ರೆ ಜೊತೆಗಿದ್ದು ಸ್ವಲ್ಪ ದುಡ್ಡು ಮಾಡ್ಕೊಂಡು ನೀನ್ ಆ ಗಾಡಿ ಓಡಿಸು ನಾನು ಈ ಗಾಡಿ ಓಡಿಸು ಏನಾದ್ರು ಮಾತಾಡ್ಕೊಂಡಿದ್ದೀರಾ? ಹೌದು ಸರ್, ಆತರ ಏನು ಪ್ಲಾನಿಂಗ್ ಅಲ್ಲಿ ಮಾಡಿದ ಅಷ್ಟು ಪ್ಲಾನಿಂಗ್ ಇರಲಿಲ್ಲ ಸರ್ ಗಾಡಿ ತಂತೀನಿ ಅಂತ. ಈಗ 2 ಗಾಡಿ ತಂದ್ರೆ ರೊಟೇಷನ್ ಆಗುತ್ತೆ ಸ್ವಲ್ಪ ಖರ್ಚಿಗೆ. ಈಗ ಒಂದ್ ಗಾಡಿ ಓಡ್ಲಿಲ್ಲ ಅಂದ್ರೆ ಒಂದ್ ಗಾಡಿ ಓಡಿದ್ರು ಸ್ವಲ್ಪ ರೊಟೇಷನ್ ಆಗುತ್ತೆ ಅಂತ ಹೇಳಿ ಮಾಡಿದ್ದು. ಅವ್ನಿಗೂ ಹೇಳ್ದೆ ಮಾಡ್ತೀನಿ ಅಂತ, ಮಾಡು ನಾನೊಂದು ಓಡಿಸ್ಕೊಂತೀನಿ ನೀನೊಂದು ಓಡಿಸ್ಕೊ ಅಂತ ಹೇಳಿ ಇದು ಮಾಡಿದ್ದು. ಮತ್ತೆ ಲಾಂಗ್ ಟ್ರಿಪ್ ಗೆಲ್ಲ ಇಬ್ರು ಬೇಕಾಗ್ತಾರಲ್ಲ? ಸರ್ ಡಬಲ್ ಡ್ರೈವರ್ ಬೇಕು. ಈಗ ನಮ್ಮ ಅಪ್ಪನೂ ಬರ್ತೀನಿ ಅಂತ ಹೇಳಿದಾರೆ. ನಾನು ನಮ್ಮ ಅಪ್ಪ ಅಂದ್ರೆ ತಂದೆ ಮಗ ಬಂದ್ರೆ ಅಡ್ಜಸ್ಟ್ ಆಗಲ್ಲ. ಈಗ ನಮ್ಮ ಪ್ರತಾಪನ್ ಜೊತೆ ನಮ್ಮ ಅಪ್ಪನ್ ಕಳಿಸ್ತೀನಿ, ಸಿಗ್ತಾರೆ, ಟ್ರಿಪ್ ಮಾಡ್ತೀವಿ ಸರ್. ಈಗ ಹೋಗಿದ್ರಲ್ಲ, ಯಾವ ಕಡೆ ಜಾಸ್ತಿ ಟ್ರಿಪ್ ಹೋಗಿದ್ರ ನೀವು? ನಾನು ಜಾಸ್ತಿ ಬಂದು ಶ್ರೀನಗರ್, ರೀಸೆಂಟ್ ಆಗಿ ಮೊನ್ನೆ ನೇಪಾಳ ಕಟ್ಕೊಂಡು ಹೋಗಿ ಬಂದೆ. ಅದ್ ಬಿಟ್ಟು ಕೋಲ್ಕತಾ ಹೋಗಿದ್ದೀನಿ, ಸಿಲ್ಗುರಿ, ನೇಪಾಳ. ಆಮೇಲೆ ನಾವು ಜಾಸ್ತಿ ಸೂರತ್ ನೋಡಿದ್ವಿ ಸರ್ 3 ತಿಂಗಳು ಕಂಟಿನ್ಯೂಸ್ 3 ತಿಂಗಳು. ಈ ಸೀಸನ್ ವೈಸ್ ಲೋಡ್ ಮಾಡ್ತೀವಿ ನಾವು. ತರಕಾರಿ ಸೀಸನ್ ಈಗ ಶುಂಠಿ ಸ್ಟಾರ್ಟ್ ಆಗಿದೆ, ಶುಂಠಿ ಮುಗಿದ್ಮೇಲೆ ಈರುಳ್ಳಿ ಸ್ಟಾರ್ಟ್ ಆಗೋದು ಲೋಕಲ್. ಅದ್ ಬಿಟ್ರೆ ದ್ರಾಕ್ಷಿ ಸ್ಟಾರ್ಟ್ ಆಗುತ್ತೆ, ಅದು ಆಲ್ ಓವರ್ ಇಂಡಿಯಾ. ಅದ್ರ ಬಗ್ಗೆ ನಿಮಗೆ ಎಲ್ಲಾನು ಇನ್ಫಾರ್ಮೇಶನ್ ಗೊತ್ತಿದೆ ಸರ್? ಯಾವ ಟೈಮ್ ಅಲ್ಲಿ ಏನಾಗುತ್ತೆ, ಯಾವ ಲೋಡ್ ಹಾಕ್ಬೇಕು ಅಂತ ಹೇಳ್ಬೋದು ಸರ್. ಈಗ ಯಾರೇ ಡ್ರೈವರ್ ಆಗ್ಲಿ ಸ್ಟಾರ್ಟಿಂಗ್ ಗಾಡಿ ಮಾಡ್ತೇನೆ ಏನು ಗೊತ್ತಿರಲ್ಲ. ಒಂದ್ ಟ್ರಿಪ್ ಎಲ್ಲ ನಾ ಲಾಂಗ್ ಲೋಡ್ ಹೋಗ್ ಬಂದ್ರು ಅಂದ್ರೆ ಅವನಿಗೆ ಗೊತ್ತಾಗೋದೈತಿ ಎಲ್ಲೆಲ್ಲಿ ಹೋಗ್ ಬಂದು ಏನೇನು ಕಾಂಟ್ರಾಕ್ಟ್ ಬೆಳೆದೋಗುತ್ತೆ. ಸರ್ ಈಗ ಯಾರ ನಾವು ಒಂದ್ ಮಾರ್ಕೆಟ್ ಹೋಗ್ತೀನಿ ನಾನು, ಫಸ್ಟ್ ಒಂದ್ ರೌಂಡ್ ಮಾರ್ಕೆಟ್ ರೋಡ್ ಹಾಕ್ಬತ್ತೀನಿ. ನಮ್ ಕನ್ನಡ ಗಾಡಿ ಎಲ್ಲಿ ಬಂದಿದ್ದಾವೆ ಅಂತವನ್ನೆಲ್ಲ ಪರಿಚಯ ಮಾಡ್ಕೊಂಡು ನಂಬರ್ ಇಸ್ಕೊಂಡು ಅವ್ರಿಗೂ ಬೇರೆ ಲೋಡ್ ಗೊತ್ತಿರ್ತವೆ, ಕಾಂಟ್ಯಾಕ್ಟ್ ಮಾಡೋದು. ಸರ್ ಅಣ್ಣ ಎಲ್ಲಿ ಲೋಡ್ ಸಿಗುತ್ತಾ ಹಂಗೆ ಅಂತ ಆತರ ಫ್ರೆಂಡ್ಶಿಪ್ ಬೆಳ್ಕೊಂತೀನಿ ಸರ್. ಅಂದ್ರೆ ಇವಾಗ ಲೋಡ್ಗಳು ಹೇಗ್ ಸಿಗುತ್ತೆ ನಿಮ್ಗೆ? ಸರ್ ಈಗ ಟ್ರಾನ್ಸ್ಪೋರ್ಟ್ಗಳು ಇದಾವಲ್ಲ ಅವರಿಂದಾನೇ ಅವರಿಂದ ಸಿಗ್ತವೆ. ಇನ್ನೊಂದು ಡೈರೆಕ್ಟ್ ಇರ್ತವೆ, ಡೈರೆಕ್ಟ್ ಅಂದ್ರೆ ಲೋಡ್ಗಳು ಕಮ್ಮಿ ಕೊಡ್ತಾರೆ, ಬಾಡಿಗೆ ಕಮ್ಮಿ ಕೊಡ್ತಾರೆ, ಅದು ನಮ್ಗೆ ವರ್ಕೌಟ್ ಆಗಲ್ಲ. ಇನ್ನೊಂದು ಕೆಲವೊಂದ್ರೆ ಟ್ರಾನ್ಸ್ಪೋರ್ಟ್ ಅವ್ರುಗಳೇ ಗಾಡಿ ಹಾಕೊಂಡಿರ್ತಾರೆ, ಅವ್ರ ಗಾಡಿಗಳು ಇರ್ತವೆ. ಹೌದು, ಅವ್ರವು ಇರ್ತವೆ. ಅವು ಗಾಡಿಗಳು ಲೋಡ್ ಆಗಿ ಅಂದ್ರೆ ಅವ್ರ ಗಾಡಿಗಳಿಲ್ಲ ಅಂದ್ರೆ ನಿಮ್ ಗಾಡಿಗಳಿಗೆ ಬರ್ತಾರೆ. ಹೌದೌದು. ಅಂದ್ರೆ ಅವ್ರಿಗೆ ಕಮಿಷನ್ ಏನಾದ್ರು? ಸರ್ ಈಗ ಲಕ್ಷಕ್ಕೆ 1%, 2%, 3% ತರ ಕಮಿಷನ್ ತಂತಾರೆ. ಮೊದ್ಲೇ ಮಾತಾಡ್ಕೊಂಡಿರ್ತಾರ. ಓಕೆ. ಅದೇ ಇನ್ನೊಂದು ಅಂದ್ರೆ ನೀವು ಅಂದ್ರೆ ಎಷ್ಟು ಹೈಯೆಸ್ಟ್ ಹೋಗಿದ್ದೀರಾ ದೂರ? ಎಷ್ಟು ದಿನ ಹೋಗಿದ್ದೀರಾ? ಸರ್ ನಾನು ಅಂದ್ರೆ ಶ್ರೀನಗರ್ ಹೋಗಿದ್ದೀನಿ ಸರ್, 22 ದಿವಸ ಹೋಗಿದೆ ಜಮ್ಮು ಕಾಶ್ಮೀರ್ಗೆ. ಓಕೆ, ಜಮ್ಮು ಕಾಶ್ಮೀರ ಎರಡು ಹೋಗೋದು ಬರೋದು ಸರ್ 22 ದಿವಸ. ಸರ್ ಈಗ ಶುಂಠಿ ಸೀಸನ್ ಹೋಗಿದ್ದೀನಿ ನಾನು ಭಾರತ್ ಬೆನ್ ಗಾಡಿಲಿ. ಇಲ್ಲಿಂದ ಯುಪಿಗೆ ಹೋಗಿದ್ದೆ, ಯುಪಿಯಿಂದ ಸಿರ್ಸಾಗಂಜ್ ಅಂತ ಒಂದು ಊರು ಬರುತ್ತೆ, ಅಲ್ಲಿಂದ ಹರಿಯಾಣ ಹೋಗಿ ಹರಿಯಾಣದಿಂದ ಹಂಗ ಹೋಗಿದ್ದೆ. ಅಂದ್ರೆ ಡೈರೆಕ್ಟ್ ಲೋಡ್ ಇಲ್ಲ? ಡೈರೆಕ್ಟ್ ಲೋಡ್ ಅಂದ್ರೆ ಸೀಸನ್ ಅಲ್ಲಿ ಮಾತ್ರ ಸಿಗುತ್ತೆ. ಆತರ ಹೋದ್ರೆ ನಮ್ಗೆ ವರ್ಕೌಟ್ ಆಗಲ್ಲ ಸರ್. ಸೀದಾ ಹಿಂಗ್ ಹೋಗಿ ಬಂದ್ರೆ ಏನೊಂದ್ ಸ್ವಲ್ಪ ದೊಡ್ಡ ಡ್ರೈವರ್ಗೆಲ್ಲ ಮುಕ್ಕಿ ನಮ್ ಕಂತಿಗೆಲ್ಲ ವರ್ಕೌಟ್ ಆಗುತ್ತೆ. ಈಗ ಸುರ್ತಿ ಬಳಸಿ ಹಂಗಿಂಗ್ ಹೋದ್ರೆ ಏನೋ ನಮ್ಗೆ ವರ್ಕೌಟ್ ಆಗಲ್ಲ. ಡ್ರೈವರ್ ಅಂದ್ರೆ ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಮತ್ತೊಂದ್ ಕಡೆಗೆ ಬರೀ ಡೀಸೆಲ್ ಸರ್ ಹೋಗುತ್ತೆ ಅಷ್ಟೇನೆ. ಆ ಕಡೆಯಿಂದ ಆಪಲ್ ಸೀಸನ್ ಇತ್ತು, ಆಪಲ್ ನಮ್ಗೆ ಒಂದ್ ಸ್ವಲ್ಪ ಏನೋ ದುಡ್ಡು ಮಿಕ್ಕಿತ್ತು ಅಷ್ಟೇ. ಅದು 22 ದಿವಸ 23 ದಿವಸ ಟ್ರಿಪ್ ಆಗಿತ್ತು. ಈಗ ಅಂದ್ರೆ ಈಗ ಹೋಗ್ತಿರಲ್ಲ, ಅಂದ್ರೆ ನಿಮ್ಗೆ ಒಂದ್ ಮೈಂಡ್ ಅಲ್ಲಿ ಇರುತ್ತಾ ಇಷ್ಟು ದುಡ್ಡು ಕೇಳ್ಬೇಕು ಅಂತ ಹೇಳ್ಬಿಟ್ಟು ಏನಾರು ನಿಮ್ಗೆ? ಹಾ ಸರ್, ಟೈಮ್ಗೆ ಏನು ಅನ್ಸುತ್ತೆ ಬಾಡಿಗೆ ಫಸ್ಟ್ ನಾವು ಕೇಳ್ತೀವಿ, ನಮ್ಗೆ ಅಡ್ಜಸ್ಟ್ ಆಯ್ತು ಅಂದ್ರೆ ಬಾಡಿಗೆ ಮಾತಾಡ್ಕೊಂತೀವಿ, ಇಲ್ಲಾಂದ್ರೆ ಅವ್ರು ಬೇರೆ ಗಾಡಿ ಕಳಿಸ್ತಾರೆ. ನಮ್ಗೆ ಏನೋ ಒಂದ್ ಸ್ವಲ್ಪ ಮಿಗಂಗಿರೋ ಹೋಗ್ತೀವಿ ಸರ್, ಸುಮ್ಮನೆ ಲಾಸ್ ಮಾಡ್ಕೊಂಡು ಹೋದ್ರೆ. ಅಂದ್ರೆ ನಿಮ್ಗೆ ಹೆಂಗ್ ಬರುತ್ತೆ, ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಅಂದ್ರೆ ಇಲ್ಲಿಂದ ಇಷ್ಟು ಹೋಗಕ್ಕೆ ಇಷ್ಟು ಖರ್ಚಾಗತ್ತೆ ನಮ್ಗೆ, ಇಷ್ಟು ನಮ್ ಖರ್ಚು, ಇಷ್ಟೆಲ್ಲ ಟೋಲ್ ಹೋಗುತ್ತೆ, ಇದು ಉಳಿದು ಇಷ್ಟು ಉಳಿಬೇಕು ಅಂತ ಹೇಳ್ಬಿಟ್ಟು. ಸರ್ ಏನೋ ಅಂದ್ರೆ ಈಗ ಅರ್ಧಕ್ಕರ್ಧ ದುಡ್ಡು ಮಿಗಂಗಿರೋ ಹೋಗ್ತೀವಿ ನಾವು. ಈಗ ಫಸ್ಟ್ ಕಿಲೋಮೀಟರ್ ಡಿಸ್ಟೆನ್ಸ್ ನೋಡ್ತೀವಿ, ಅಲ್ಲಿ ರೋಡ್ ಖರ್ಚು, ಬಾರ್ಡರ್ ಖರ್ಚು, ಊಟದ್ದು ನಾಷ್ಟದ್ದು ಎಲ್ಲ ಲೆಕ್ಕ ಹಾಕಿ ಡ್ರೈವರ್ ಸಂಬಳ ಇಬ್ರು ಡ್ರೈವರ್ ತೆಗಿತೀವಿ. ಸಿಂಗಲ್ ಡ್ರೈವರ್ ಅಂತಲ್ಲ, ಇಬ್ರು ಡ್ರೈವರ್ ತೆಗ್ದಿ ಲೆಕ್ಕ ಹಾಕ್ತಿವಿ. ಅವಾಗ ಗೊತ್ತಾಗುತ್ತೆ ಎಷ್ಟು ಮಿಗುತ್ತೆ, ಎಷ್ಟು ಬಾಡಿಗೆ ಕೇಳ್ಬೇಕು ನಾವು ಅಂತ. ಆತರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಇದ್ ಮಾಡ್ಕೊಂಡು ಕೇಳ್ತೀವಿ. ಅಂದ್ರೆ ಇದ್ರಲ್ಲಿ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಆಗುತ್ತೆ ಆ ರೀತಿ ಹೋಗುತ್ತೆ. ಹೌದೌದು. ಮತ್ತೀಗ ಮೇನು ಟೋಲ್ಗೆ ನೀವು ಜಾಸ್ತಿ ಕಟ್ಬೇಕಾಗುತ್ತೆ. ಆಲ್ಮೋಸ್ಟ್ ದುಡಿಯೋದ್ಕಿಂತ ಟೋಲ್ಗಳೇ ಜಾಸ್ತಿ ಸರ್. ಸರ್ ಈಗ ಫಸ್ಟ್ ನೆಲಮಂಗಲ ಕರೆಘಾಟದಲ್ಲಿ 80 ರೂಪಾಯಿನ ಇತ್ತು,
ಈಗ 200 ರೂಪಾಯಿ ಮಾಡಿದ್ದಾರೆ. 200 ರೂಪಾಯಿ 200 ರೂಪಾಯಿ ಇಲ್ಲಿಂದ ಸಿಂಗಲ್ ಟೋಲು, ಡಬಲ್ ಟೋಲು. ಹಾ. ಇದಂದ್ರೆ ನಮ್ದು ಡಬಲ್ ಟೋಲ್ ಬರುತ್ತೆ, 12 ಟನ್ ಗಾಡಿ. ಡಬಲ್ ಟೋಲಾ? ಡಬಲ್ ಟೋಲ್ ಸರ್ ನಂದು. ಅಂದ್ರೆ ಹೆಂಗೆ? ಇದು SGV, ಇದು ಹೆವಿ ಗುಡ್ಸ್ ವೆಹಿಕಲ್. ಇದು ಹೆವಿ ಗುಡ್ಸ್ ವೆಹಿಕಲ್ ಲೈಟ್ ಗುಡ್ ವೆಹಿಕಲ್ ಬರುತ್ತೆ, ಲೈಟ್ ಕಮರ್ಷಿಯಲ್. ಅದು ಬಂದು 12 ಟನ್ ಒಳಗಡೆ ಬರುತ್ತೆ. ಓಕೆ. ಅದಕ್ಕೆ 100 ರೂಪಾಯಿ ಇದೆ, ಇದಕ್ಕೆ 200 ರೂಪಾಯಿ ತಂತಾರೆ. ಆಮೇಲೆ ಫಾಸ್ಟ್ ಟ್ಯಾಗ್ ಅಲ್ಲಿ ದುಡ್ಡಿಲ್ಲ ಅಂತಂದ್ರೆ ಡಬಲ್ ಕಟ್ಸ್ಕೊಂತಾರೆ, 400 ರೂಪಾಯಿ. ಅದು ಡಬಲ್ ಮತ್ತೆ ಅದರಲ್ಲಿ. ಓಕೆ. ಆಮೇಲೆ ಒಂದೊಂದ್ ಟೈಮ್ ಅಲ್ಲಿ ಫಾಸ್ಟ್ ಟ್ಯಾಗ್ ರೀಚಾರ್ಜ್ ಆಗಲ್ಲ, ತಿರ್ಗಾ ರಿವರ್ಸ್ ಹೊಡಿಸಿ ಅಲ್ಲೊಂದ್ 2 ಅವರ್ 3 ಅವರ್ ವೇಟ್ ಮಾಡ್ತಾರೆ. ಈ ತರಕಾರಿ ಹೊಡಿತಾ ಇರ್ತೀವಲ್ಲ, ತರಕಾರಿ ಟೈಮಿಂಗ್ಸ್ ಮಾಡಿ ತುಂಬಿರ್ತೀವಿ. ಅವ್ರು ಏನೇ ಟೈಮ್ಸ್ ಹೋಗಿಲ್ಲ ಅಂದ್ರೆ ಬಾಡಿಗೆ ಕಟ್ ಮಾಡೋದು 10,000 20,000. ಅವ್ರು ಏನೇ ಟೈಮ್ ಹೋಗ್ಬೇಕು. ಈಗ ಬಟಾಣಿ ಸ್ಟಾರ್ಟ್ ಆಗುತ್ತೆ ಜಬಲ್ಪುರಿಂದ ಬೆಂಗಳೂರಿಗೆ, 22 ಅವರ್ 23 ಅವರ್ ಟೈಮಿಂಗ್ ಕೊಡ್ತಾರೆ. 1 ಅವರ್ 2 ಅವರ್ ಲೇಟ್ ಆದ್ರೂ 20,000 ಇಂದ 30,000 ಬಾಡಿಗೆ ಕಟ್ ಮಾಡ್ತಾರೆ. ಅದು ಏನು ಮಾತಾಡ್ಕೊಂಡಿರಲ್ವಾ ಮೊದ್ಲೇ? ಸರ್ ಮಾತಾಡ್ಕೊಂಡ್ರು ನಾವ್ ಏನೇ ಟೈಮ್ ಹೋಗ್ಬೇಕಪ್ಪ ಸರ್. ಅವರು ಟ್ರಾಫಿಕ್ ನೋಡಲ್ಲ, ಏನ್ ನೋಡಲ್ಲ, ಟೈರ್ ಪಂಚರ್ ಆಯ್ತು, ಟೈರ್ ಏನಾಯ್ತು ಏನು ನೋಡಲ್ಲ, ಮಾಲ್ ರೀಚ್ ಆಗ್ಬೇಕು ಆತರ. ಒಟ್ನಲ್ಲಿ ಅವ್ರಿಗೆ ಕರೆಕ್ಟ್ ಟೈಮ್ಗೆ ಹೋಗ್ಬೇಕು. ನಾವು ಊಟ ನಾಷ್ಟ ನಿನ್ಸಲ್ಲ, ಏನಕ್ಕೂ ನಿನ್ಸಲ್ಲ, ನಾಷ್ಟ ಮಾಡಿತಾ ಇರ್ತೀವಿ. ನಮ್ಗೇನಂದ್ರೆ ಪೇಮೆಂಟ್ ಕೂಡ ಕರೆಕ್ಟ್ ಬರ್ತಾವ ಸರ್ ಅದ್ರಲ್ಲಿ. ತರಕಾರಿಲಿ ಈಗ ಮಾಮೂಲಿ ಲೋಡ್ ತುಂಬಿದ್ರೆ ಕಮಿಷನ್ ಕ್ರಾಸಿಂಗ್ ಎಲ್ಲ ಜಾಸ್ತಿ ಅಂತಾರೆ. ಆಮೇಲೆ ಬಿಲ್ಟಿಗಳು ಕೊಡ್ತಾರೆ, ಅವೆಲ್ಲ ಪೇಮೆಂಟ್ ಕೊಟ್ರು ನಾವು ಕೊರಿಯರ್ ಮಾಡ್ರು ಡಿಲೇ ಮಾಡ್ತಾರೆ ದುಡ್ಡು ಕೊಡಕ್ಕೆ, ಅದೊಂದು ಲೇಟ್ ಸರ್. ಓಕೆ. ಅಂದ್ರೆ ಈಗ ತರಕಾರಿಗಳನ್ನ ತಗೊಂಡ್ ಹೋಗ್ತಿರಲ್ಲ ನೀವು, ಈಗ ಇಲ್ಲಿಂದ ತಗೊಂಡೋಗಿ ಅಲ್ಲಿ ಹೋಗ ಅನ್ಲೋಡ್ ಮಾಡ್ತೀರಾ? ಅನ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಅಮೌಂಟ್ ಬರುತ್ತಾ ಏನೋ? ಅದಕ್ಕೆ ಪ್ರೊಸೆಸಿಂಗ್ ಏನಾರು ಇದೆಯಾ? ಏನಿಲ್ಲ ಸರ್, ಖಾಲಿ ಮಾಡ್ತಿದ್ದಂಗೆನೆ ದುಡ್ಡು ಕೊಡ್ತಾರೆ. ಒಂದ್ ಕಡೆ ಅಡ್ವಾನ್ಸ್ ಕೊಡ್ತಾರೆ, ಒಂದೊಂದ್ ಕಡೆ ಅಡ್ವಾನ್ಸ್ ಕೊಡಲ್ಲ. ಖಾಲಿ ಮಾಡಿ ಇಮಿಡಿಯೇಟ್ 10 ನಿಮಿಷಕ್ಕೆಲ್ಲ ದುಡ್ಡು ಕೊಡ್ತಾರೆ. ಅಂದ್ರೆ ಬಿಲ್ಲಿಂಗ್ ಎಲ್ಲ ಬಿಲ್ಲಿಂಗ್ ಸರ್, ಬಿಲ್ಲಿಂಗ್ ಬರಲ್ಲ ಸರ್ ಇದಕ್ಕೆ. RMC ಅಂತ ಒಂದು ಸಿಡಿ ಕೊಡ್ತಾರೆ, ಅದೊಂದು ತಾನು ತೋರ್ಸಿದ್ರೆ ಸಾಕು. ಓಕೆ ಓಕೆ, ಆ ರೀತಿ. ಮತ್ತೆ ಈಗ ನಿದ್ದೆ ಎಲ್ಲ ಹೇಗೆ ಸರ್? ನಿದ್ದೆ ಡ್ರೈವರ್ ಅಂದ್ರೆ ನಿದ್ದೆನೆ ಬಿಡ್ಬೇಕಾ? ನಿದ್ದೆನೆ ಬಿಡ್ಬೇಕು ಸರ್. ಈಗ ಒಂದೊಂದ್ ಟೈಮಲ್ಲಿ ಯಾರನ್ನೋ ಡ್ರೈವರ್ ನಿಂತ್ಕೊಂಡಿರ್ತೀವಿ, ಕೈ ಕೊಟ್ಬಿಡ್ತಾರೆ, ಅವಾಗ ಏನು ಮಾಡಕ್ಕಾಗಲ್ಲ ಸರ್. ಈಗ ನಮ್ಗೆ ಅಂದ್ರೆ ವಿಮಲ್ ನಮ್ಗೇನು ಅಭ್ಯಾಸ ಇಲ್ಲ. ಒಬ್ಬೊಬ್ರು ವಿಮಲ್ ಹಾಕೊಂಡು ಓಡಿಸ್ತಾ ಇರ್ತಾರೆ. ನಿದ್ದೆಗಳಲ್ಲೂ ಬೆಳಗಿನ ನಿದ್ದೆ ಮಾಡಿದ್ರು ಬೆಳಗಿನ ಆಕ್ಸಿಡೆಂಟ್ ಆಗೋದು ಜಾಸ್ತಿ. ಮೇನು 3 ರಿಂದ 6 ಗಂಟೆ ಒಳಗಡೆ ಜಾಸ್ತಿ ಆಕ್ಸಿಡೆಂಟ್ ಆಗ್ತವೆ. ಯಾವ ಟೈಮಲ್ಲಿ? ಬೆಳಗಿನ ಜಾವ 3 ಗಂಟೆ, ಬೆಳಗಿನ ಜಾವ 3 ರಿಂದ 6 ಗಂಟೆ ಒಳಗಡೆ ನಿದ್ದೆ ಎಳೆಯೋ ಟೈಮ್ ಅದು. ಇದೇ ಟೈಮ್ ಸರ್. ಈಗ ನಾವು ಡಬಲ್ ಡ್ರೈವರ್ ಹೋದ್ರೆ ನಾವು 3 ಅವರ್ ಡ್ಯೂಟಿ ಮಾಡ್ರೆ ಇನ್ನೊಂದು 3 ಅವರ್ ಡ್ಯೂಟಿ ಮಾಡ್ತಾರೆ, ಆತರ. ಅಂದ್ರೆ ಜಾಸ್ತಿ ಆಕ್ಸಿಡೆಂಟ್ ಆಗೋ ಕಾರಣ ಏನು ಅಂತೀರಾ? ನಿದ್ದೆಯಿಂದಾನೇ ಜಾಸ್ತಿ ಸರ್. ನಿದ್ದೆಗೆಟ್ಟಿ ಆಮೇಲೆ ಏನೋ ಒಂದು ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಸಡನ್ ಆಗಿ ಕಂಟ್ರೋಲ್ ಮಾಡಕ್ ಆಗಲ್ಲ. ಸಡನ್ ಆಗಿ ಯಾರೋ ಒಂದ್ ಬರ್ತಾರೆ, ನಾವು ಕರೆಕ್ಟ್ ಆಗಿ ಓಡಿಸಿದ್ರು ಆಪೋಸಿಟ್ ಕರೆಕ್ಟ್ ಆಗಿ ಓಡಿಸಲ್ಲ ಸರ್, ಆತರ. ಓಕೆ. ಮತ್ತೀಗ ಅಂದ್ರೆ ಈಗ ಡ್ರೈವಿಂಗ್ ಅಂದ್ರೆ ರಿಸ್ಕ್ ಅಲ್ಲಿ ಇದೆ ಅಂತ ಸಿಕ್ಕಾಪಟ್ಟೆ ರಿಸ್ಕ್. ಡ್ರೈವರ್ ಇಲ್ಲ ಅಂದ್ರೆ ಏನು ನಡೆಯಲ್ಲ. ಅಂದ್ರೆ ಡ್ರೈವರ್ ಇಲ್ಲ ಅಂದ್ರೆ ಏನು ನಡೆಯಲ್ಲ ಸರ್. ಒಂದು ಮೊಳೆ ಬೇಕು ಅಂದ್ರೆ ಡ್ರೈವರ್ ಬೇಕೇ ಬೇಕು ಸರ್. ಈಗ ಒಬ್ಬ ಬೈಕ್ ಓಡಿಸೋಣ, ಅವ್ನು ಡ್ರೈವರೇ. ಏನಂದ್ರೆ ಡ್ರೈವರ್ಗೆ ರೆಸ್ಪೆಕ್ಟ್ ಇಲ್ಲ ಸರ್, ಅದೊಂದು. ಡ್ರೈವರ್ ರೆಸ್ಪೆಕ್ಟ್ ಇಲ್ಲ. ಪೊಲೀಸರು ಜಾಸ್ತಿ ಲೂಟಿ ಮಾಡೋ ಟೋಲ್ಗಳಾಗ್ಲಿ, ಎಲ್ಲೇ ಪ್ರತಿಯೊಂದು ಏನೇ ಹೋದ್ರು ಡ್ರೈವರ್ಗಳೇ ಇದ್ ಮಾಡ್ತಾರೆ, ಏನು ಮಾಡಕ್ಕಾಗಲ್ಲ ಸರ್. ಡ್ರೈವರ್ಗಳು ಅಂದ್ರೆ ನೀವು ಕರೆಕ್ಟ್ ಆಗಿ ಲೋಡ್ ಹಾಕಿದ್ರು ಅಂದ್ರೆ ಏನ್ ಕೊಡೋದು? ಎಂಟ್ರಿ ಫೀಸ್ ಕೊಡ್ಲೇಬೇಕು. ಎಂಟ್ರಿ ಫೀಸ್ ಕೊಟ್ಟು ಕೇಳ್ತಾರೆ. ಆಮೇಲೆ ಅದ್ ಸರಿ ಇಲ್ಲ, ಹಿಂಗ್ ಬಂದೆ ಹಂಗ್ ಬಂದೆ ಎಲ್ಲಾ ಪ್ರತಿಯೊಂದು ಕೇಳ್ತಾರೆ. ಅದೊಂದು ಡ್ರೈವಿಂಗ್ ಒಂದ್ ಸ್ವಲ್ಪ ಕಷ್ಟ ಸರ್. ಇವಾಗ ಇಷ್ಟು 10 ದಿನ 20 ದಿನಗಳಿಗೂ ಹೋಗ್ತೀರಾ, ಫ್ಯಾಮಿಲಿ ಒಂದ್ಸಲ ಡಬಡವ ಇದ್ದೇ ಇರುತ್ತೆ ಮನೆಯವ್ರಿಗೆ. ಕಡೆ ಏನೋ ಅಷ್ಟಮತಿ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಸಡನ್ ಆಗಿ ಬರಕ್ಕಾಗಲ್ಲ. ಫ್ಯಾಮಿಲಿ ಅಂದ್ರೆ ನಮ್ಮ ಅಣ್ಣ ತಮ್ಮದೆಲ್ಲ ಇರ್ತಾರಲ್ಲ ಮನೆ ಹತ್ರ, ಅದೊಂದು ಧೈರ್ಯ ಮೇಲೆ ಹೋಗ್ತಿವಿ. ಅದ್ ಬಿಟ್ರೆ ಇನ್ನು ಹೋಟೆಲ್ ಫೋನ್ ಮಾಡ್ತಾ ಇರ್ತಾರೆ ಡೈಲಿ. ನಮ್ಮ ಮಗಳಂದ್ರೆ ನಮ್ಮ ಅಪ್ಪ ಅಮ್ಮ ಅಂತೂ ಡೈಲಿ ಫೋನ್ ಮಾಡ್ತಾನೆ ಇರ್ತಾರೆ. ಊಟ ಆಯ್ತಾ, ನಾಷ್ಟ ಆಯ್ತಾ, ಹುಷಾರಾಗಿ ಓಡಿಸಿ ಎಲ್ಲ ಕೇಳ್ತಾ ಇರ್ತಾರೆ. ಓಕೆ. ಇನ್ನೊಂದಂದ್ರೆ ನಾವು ಕೂಡ ಈಗ ಬೆಂಗಳೂರು ನಮ್ಮ ಊರಾಯ್ತು, ಏನೋ ಎಮರ್ಜೆನ್ಸಿ ಟೈಮ್ಗೆ ನಮಗೆ ಕಾಲ್ ಮಾಡ್ತಾರೆ, ಬಟ್ ಹೋಗಕ್ ಆಗಲ್ಲ. ಈಗ ಯಾರೋ ರೇಷನ್ ತೀರೋಗೋದಾಗಿರ್ಬೋದು, ಬಟ್ ಅವ್ರ ಮುಖಾನು ಕೂಡ ನೋಡಕ್ ಆತರ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ ಸರ್. ಒಂದ್ಸತಿ ನಮ್ ತಾತ ಅವ್ರು ತಿರೋದಾಗ ಆಗಿತ್ತು. ನನ್ ಗಾಡಿ ಅಲ್ಲೇ ಬಿಟ್ಟು ನಮ್ಮ ಇನ್ನೊಂದು ಕಾರ್ ಇಸ್ಕೊಂಡು ನಮ್ಮ ಫ್ರೆಂಡ್ ಬಂದಿದ್ದೀನಿ. ಅಂದ್ರೆ ನಮ್ಮ ಅಮ್ಮವರಪ್ಪ ನೋಡಿ. ಅಲ್ಲಿ ಎಲ್ಲಿ ಇದ್ರಿ ನೀವು? ಅವಾಗ ನಾನು ಕೋಲಾರ ಹತ್ರ ಇದ್ದೆ. ನಮ್ಮ ಓನರ್ ಫೋನ್ ಮಾಡಿದೆ, ಗಾಡಿ ನಿಲ್ಸ್ಬಿಟ್ಟು ಬಂದ್ಬಿಡು ಅಂತಂದ್ರು. ಅಂದ್ರೆ ಇಲ್ಲೇ ಕೋಲಾರ ಆಯ್ತು ಬಂದ್ರಿ, ಒಂದೇ ದಿನಕ್ಕೆ ಬರೋದಾಯ್ತು. ಲಾಂಗ್ ಹೋಗಿರ್ತೀರಾ? ಲಾಂಗ್ ಅಲ್ಲ ಅಂತಂದ್ರೆ ಈಗ ಫ್ಲೈಟ್ ಬರೋಷ್ಟು ದುಡ್ಡಿಲ್ಲ ನಮ್ಮ ಹತ್ರ. ಫ್ಲೈಟ್ ಅಂದ್ರೆ ಬೇಗ ಬರ್ತೀವಿ, ಏನು ಮಾಡಕ್ಕಾಗಲ್ಲ ಸರ್. ಆ ಟೈಮಲ್ಲಿ ಬಸ್ಸಾಗ ಬರೋಕು ದಿವಸ ಕಾಯ್ಲೇಬೇಕು, ಆತರ. ಓಕೆ. ಇವಾಗ ಈ ಗಾಡಿಲಿ ನಿಮ್ದು ದಿನನಿತ್ಯ ಏನೇನೆಲ್ಲ ಯಾವ ಅಂದ್ರೆ ಗಾಡಿನ ಓಡಿಸೋ ಟೈಮಿಂಗ್ ಏನು? ಡ್ರೈವಿಂಗ್ಸ್ ಅಂದ್ರೆ ಗಾಡಿ ಡ್ರೈವಿಂಗ್ ಟೈಮಿಂಗ್ಸ್ ಇಲ್ಲ ಸರ್. ಟೈಮಿಂಗ್ಸ್ ಇಲ್ಲ, 24 ಗಂಟೆ ಡ್ರೈವಿಂಗ್ ಮಾಡ್ತಾನೆ ಇರ್ಬೇಕು. ಊಟ ಅಷ್ಟೊತ್ತಂದ್ರೆ ಈಗ ಟೈಮಿಂಗ್ಸ್ ಮಾಡ್ತಂದಾಗ ಹೊರಗಡೆ ಹೋಟ್ಲಲ್ಲಿ ಮಾಡ್ಕೊಂತೀವಿ, ಇಲ್ಲ ಆಲ್ಟ್ ಆದಾಗ ಗಾಡಿಲಿ ಟೂಲ್ಸ್ ಬಾಕ್ಸ್ ಇದೆ, ಅಡಿಗೆ ಮಾಡ್ಕೊಂತೀವಿ. ಪ್ರತಿಯೊಂದು ನಾವೇ ಗಾಡಿನೆಲ್ಲ ಮಾಡ್ಕೊಂತೀವಿ. ಅಂದ್ರೆ ಸ್ವಲ್ಪ ನಮಗೂ ದುಡ್ಡು ಮಿಗು ಸರ್. ಈ ಯಾವಾಗಲೂ ಹೋಟ್ಲಲ್ಲಿ ದುಡ್ಡು ಊಟ ಮಾಡ್ತಾ ಇದ್ರೆ ಏನು ಮಿಗಲ್ಲ ನಮ್ಗೆ.
ಡ್ರೈವರ್ಗೂ ಮಿಗಲ್ಲ ಓನರ್ಗೂ ಮಿಗಲ್ಲ ಹ್ಮ್. ಆತರ. ಅಂದ್ರೆ ಏನೇನೆಲ್ಲ ಮಾಡ್ಕೊಳ್ತೀರಾ? ಸರ್ ನಾನು ನಾನ್ ವೆಜ್ ತಿನ್ನಲ್ಲ. ಓಕೆ. ನಮ್ ಪ್ರತಾಪ್ ಅವರು ನಾನ್ ವೆಜ್, ಹಾ. ಅವ್ರು ತಿನ್ನಲ್ಲ ವೆಜ್, ಹಾ. ಬರೀ ವೆಜ್ ತಿಂತಾರ ಅವರು. ಅವ್ರು ವೆಜ್, ನೀವು ವೆಜ್? ನಾವಿಬ್ರು ವೆಜ್ಜೇನೆ ಸರ್. ಆಲ್ಮೋಸ್ಟ್ ಪಲಾವ್ ಆತರ. ಸರ್ ನಾವು ಜಾಸ್ತಿ ಟೊಮೊಟೊ ಗೊಜ್ಜು ಟೊಮೆಟೊ ಗೊಜ್ಜು ಜಾಸ್ತಿ ಅದನ್ನೇ ಮಾಡೋದು. ಟೊಮೆಟೊ ಗೊಜ್ಜು, ರೈಸು, ಆಮೇಲೆ ಪಲಾವು, ಸಾಂಬಾರ್ ಒಂದ್ ಮಾಡಲ್ಲ. ಹಾ. ಅಂದ್ರೆ ಅಡಿಗೆ ಮಾಡಕ್ ಬರುತ್ತೆ, ಹಾ. ಏನು ಟೈಮ್ಗೆ ಬೇಗ ಆಗ್ಬೇಕಲ್ಲ, ಹ್ಮ್. ಜಾಸ್ತಿ ನಾವು ಅದೇ ಜಾಸ್ತಿ ಮಾಡೋದು. ಹ್ಮ್. ನಾನು ಅಷ್ಟೊತ್ ಮಲಗಿದ್ರು ಹಾ. ನಮ್ ಪ್ರತಾಪನೇ ಎಲ್ಲಾ ತರಕಾರಿ ಅವನೇ ಅಡಿಗೆ ಮಾಡಿ ಅವನೇ ಕೂಗ್ಸ್ ಆಮೇಲೆ ಬುರ್ಸ್ತಾನೆ. ಓಕೆ. ಆತರ ಒಳ್ಳೆ ಫ್ರೆಂಡ್ ಸಿಕ್ಕಿದಾನೆ ನಿಮ್ಗೆ. ಸರ್ 2-3 ವರ್ಷ ಆಯ್ತು ಜೊತೆಲಿ ಇದ್ದೀವಿ ಸರ್. ಜೊತೆಲಿ ಈ ತರ ಡ್ರೈವರ್ ಯಾರಿಗೂ ಸಿಗಲ್ಲ, ಹಾ. ಸಿಕ್ಕರ ನಮ್ ಪುಣ್ಯ ಸರ್. ಓಕೆ. ಈಗ ಇನ್ನೊಂದು ತುಂಬಾ ಕೇಳಿದೀವಿ, ಹಾ ಸರ್. ಡ್ರೈವರ್ಗೆ ಏನ್ ಕೊಡಲ್ಲ ಸರ್ ಅದೊಂದು ಸರ್ ಅದೇನ್ಕೆ ಅಂತ ಜನಗಳು ಗೊತ್ತಿಲ್ಲ. ಓಕೆ. ಈಗ ಈಗ ಬೇರೆ ಕಂಪ್ನಿಲಿ 10,000-12,000 ದುಡಿತಾರೆ. ನಮ್ ಡ್ರೈವರ್ ಹಂಗೆ ಒಂದ್ ಟ್ರಿಪ್ ಬಂದ್ರೆ 15,000 ದುಡಿತಾರೆ. 15,000 ದುಡಿತಾನೆ. ಹಂಗೂ ಡ್ರೈವರ್ ಏನ್ ಕೊಡಲ್ಲ ಸರ್. ಯಾಕೆ? ಜನಗಳನ್ನ ಕೇಳ್ಬೇಕು, ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ನಮ್ಗೆ. ಡ್ರೈವರ್ಗಳು ಲೈಫ್ ಇಲ್ಲ. ಯಾಕೆ ಅಲ್ಲ ಬ್ರೋ, ಇಷ್ಟು ನೋಡಿ, ಈಗ 25 ಲಕ್ಷ ಗಾಡಿಗೆ ಹಾಕಿದಿರಾ ನೀವು. ಅವನು ಯಾರೋ ಒಬ್ರು ಅಂದ್ರೆ ಅವ್ರ ಕೆಲಸ ಅವ್ರಿಗೆ ರೆಸ್ಪೆಕ್ಟ್ ಇರುತ್ತೆ. ಈಗ 12,000-15,000 ದುಡಿಯೋನ್ಗೆ ಏನ್ ಕೊಡ್ತಾರೆ, ನಿಮ್ಗೆ ಕೊಡಲ್ಲ ಸರ್. ಈಗ ಅಪ್ಪ ಅಮ್ಮನಿರು ಒಪ್ಪಲ್ಲ. ಅಂದ್ರೆ ಮದ್ವೆ ಆಗೋರು ಡ್ರೈವರ್ನೆಲ್ಲ ಮದ್ವೆ ಆಗ್ಬೇಕು ಅಂತ ಇಷ್ಟ ಇರ್ತಾರೆ ಕೆಲವೊಬ್ರಿಗೆ, ಅದೊಂದು. ಅವ್ರ ಮನೇಲಿ ಒಪ್ಪಲ್ಲ ಅಂದ್ರೆ ಮೇನ್ ಇನ್ನೊಂದು ನನಗೆ ಗೊತ್ತಿರೋ ಕಾರಣ ಹೇಳ್ತೀನಿ. ಅಂದ್ರೆ ಡ್ರೈವರ್ ಯಾವ ಟೈಮಲ್ಲಿ ಏನೋ ಗೊತ್ತಿರಲ್ಲ, ಇದ್ರು ಇರ್ಬೋದಲ್ಲ ಅಂತ ಸರ್. ಅದು ಹಣೆ ಬರದಲ್ಲಿ ಏನ್ ಬರ್ದಿರುತ್ತೆ ಅದೇ ಆಗೋದು. ನಾವ್ ಅಂದ್ಕೊಂಡ್ರು ಏನು ಮಾಡಕ್ಕಾಗಲ್ಲ ಆ ಟೈಮಲ್ಲಿ. ಈಗ ನಮ್ಮಲ್ಲಿ ಕೂಡ ಅಂತಾರೆ, ಅಥವಾ ನಮ್ಮ ಫ್ರೆಂಡ್ಸ್ ಅಲ್ಲಿ, ಲಾಂಗ್ ಟ್ರಿಪ್ ಹೋಗ್ಬೇಡಪ್ಪ, ಅಂದ್ರೆ ಏನಾರು ಆಗ್ಬಿಡುತ್ತೆ, ಲಾಂಗ್ ಟ್ರಿಪ್ ಹೋಗ್ಬೇಡ, ಅಲ್ಲಿ ಹೋಗ್ಬೇಡ. ಬಟ್ ನಿಮ್ ಕೆಲ್ಸಾನೇ ಅದೇ ಅಲ್ಲ ಡ್ರೈವರ್ ಅಂದ್ರೆ. ಈಗ ಇಲ್ಲೇ ಅಂತ ಏನಿಲ್ಲ ಸರ್. ಈಗ ಕಸ್ಟಮರ್ ಇಲ್ಲೇ ಇರ್ತಾರ, ಅಲ್ಲಿ ಹೋಗ್ಲೇಬೇಕು, ನಾವು ಬರ್ಲೇಬೇಕು. ಈಗ ಇಲ್ಲೇ ಒಂದೇ ಕಡೆ ಹೋಗ್ತೀನಿ ಅಂದ್ರೆ EMI ಕಟ್ಟಕ್ಕಾಗಲ್ಲ, ಮನೆ ಕಡೆ ಮೇಂಟೈನ್ ಮಾಡಕ್ಕಾಗಲ್ಲ, ಏನು ಮೇಂಟೈನ್ ಮಾಡಕ್ಕಾಗಲ್ಲ. ಎಲ್ಲಿ ಸಿಗ್ತಾ ಇರ್ತ ಅಲ್ಲಿ ಹೋಗ್ತಾ ಇರ್ಬೇಕು. ಒಂದೇ ಕಡೆ ನೆಚ್ಕೊಂಡು ಏನು ಮಾಡಕ್ಕಾಗಲ್ಲ ಸರ್. ಈಗ ನನ್ಗೆ ತಿಂಗಳದ್ದು ಇದು 57,000 ಬರುತ್ತೆ, ಇನ್ನೊಂದ್ ಗಾಡಿದು 55,000 ಬರುತ್ತೆ. ತಿರ್ಗಾ ಮನೆ ಮೇಂಟೈನು, ಮನೆ ಬಡ್ಡಿ, ಮನೆ ಕಂತು, ಊಟ ನಾಷ್ಟದ ಮನೆಗೆ, ತಿರ್ಗಾ ಮನೆ ಬಾಡಿಗೆ ಕಟ್ಟೋದು, ರೇಷನ್. ಅಂದ್ರೆ ನಮ್ಮ ಅಮ್ಮ ನಮ್ಮ ಅಪ್ಪ ಸಪೋರ್ಟ್ ಮಾಡ್ತಾರೆ ಸರ್ ನನಗೆ, ಅದೊಂದು ಖುಷಿ ಪಡ್ಬೇಕು. ಆಮೇಲೆ ನೀವು ಇನ್ನೊಂದು ಊಟದ್ದು ಹೇಳಿದ್ರ ಸರ್. ಊಟ ಅಂದ್ರೆ ಡ್ರೈವರ್ಗಳು ಈಗ ಲೋಡ್ ಬಂದ್ಬಿಡ್ತದೆ, ಟ್ರಾನ್ಸ್ಪೋರ್ಟ್ ಫೋನ್ ಮಾಡ್ತಾನೆ, ಅರ್ಜೆಂಟ್ ಹೋಗು ಲೋಡ್ ಮಾಡಿಸ್ಬಿಡ್ತೀನಿ ಅಂತ. ಮಧ್ಯಾಹ್ನ ಊಟದ ಟೈಮ್ ಇರ್ತದೆ, ನಾವು ಊಟ ಮಾಡಲ್ಲ, ಮುಂಚೆ ಲೋಡ್ಗೆ ಹೋಗ್ಬಿಡೋಣ, ನಡಿ ಊಟ ಮಾಡೋಣ ಅಂತೀವಿ. ಆಮೇಲೆ ಲೋಡ್ಗೆ ಹೋಗ್ತೀವಿ, ಟ್ರಾನ್ಸ್ಪೋರ್ಟ್ ಫೋನ್ ಇರ್ತಲ್ಲ, 2 ದಿನ ಆದ್ರೂ ಲೋಡ್ ಆಗಲ್ಲ. ಊಟ ಬಿಟ್ಟು ಹೋಗಿರ್ತೀರಾ? ಊಟ ಬಿಟ್ಟು ಹೋಗಿರ್ತೀವಿ, ಟ್ರಾನ್ಸ್ಪೋರ್ಟ್ ಏರಿಯಾ ಲೋಡಿಂಗ್ ಪಾಯಿಂಟ್ ಅಲ್ಲಿ ಊಟದ ಹೋಟ್ಲಾಗ ಇರಲ್ಲ. ನಾವು ಊಟ ನೀರ್ ಕುಡ್ಕೊಂಡು ಇರ್ತೀವಿ, ಯಾಕೆ ಲೋಡ್ ಆಗ್ಬೇಡಿ. ಡೈಲಿ ಒಂದ್ 2,000 ರೂಪಾಯಿ ಗಾಡಿಗೆ ಇರ್ಬೇಕು. EMI ಬರ್ತದಲ್ಲ ಸರ್, 55,000 ಅಂದ್ರೆ ಡೈಲಿ 2,000 ದುಡಿಲೇಬೇಕು. ಆ ಯೋಚನೆ ಬಿಟ್ಟು ನಾವು ಗಾಡಿಗೆ ಲೋಡಿಂಗ್ ಹೋಗ್ತೀವಿ. ಆಮೇಲೆ ಏನ್ ಮಾಡ್ತೀವಿ, ಖಾಲಿ ಮಾಡ್ಸಕ್ಕೆ ನೀವು ಇವತ್ ನಾಳೆ ಅರ್ಜೆಂಟ್ ಹೋದ್ರೆ ಖಾಲಿ ಮಾಡ್ತೀನಿ 10 ಗಂಟೆ ಒಳಗಡೆ ಹೋದ್ರೆ ಅಂತ ಹೇಳ್ತಾರೆ. ಹೋಗ್ತೀವಿ 10 ಗಂಟೆ ಒಳಗಡೆ, ನೈಟ್ ಎಲ್ಲ ನಿದ್ದೆ ಗಟ್ಟಿ ಊಟ ಬಿಟ್ಟು ಹೋಗ್ತೀವಿ. ಅಲ್ಲಿ ಹೋಗಿದ್ಮೇಲೆ ಖಾಲಿನೇ ಮಾಡಲ್ಲ, ಫೋನ್ ಇರ್ತಲ್ಲ ಟ್ರಾನ್ಸ್ಪೋರ್ಟ್ ಅವನು. ಲೋಡಿಂಗ್ ಅನ್ಲೋಡ್ ಪಾರ್ಟಿ ಅವ್ರಿಗೆ ಕೇಳಿದ್ರೆ ನೀವು ಟ್ರಾನ್ಸ್ಪೋರ್ಟ್ ಅವ್ನಿಗೆ ಮಾತಾಡ್ಕೊಳ್ಳಿ ಅಂತಾರೆ. 7 ದಿನ ಲೋಡ್ ಖಾಲಿ ಆಗಲ್ಲ ಗಾಡಿ. ಇಲ್ಲಿ ನಿದ್ದೆ ಬಿಟ್ಟು ಗಾಡಿ ಹೊಡಿತೀವಿ, ಆದ್ರೂ ಕಷ್ಟ ಡ್ರೈವರ್ ನೋಡ್ಬೇಕು. ಎಕ್ಸಾಂಪಲ್, ಓನರ್ ಪ್ಲಸ್ ಡ್ರೈವರ್ ಇದ್ರೆ ಓನರ್ ಡ್ರೈವರೇ ನೋಡ್ಬೇಕು. ಡ್ರೈವರ್ ಹೋದ್ರೆ ಓನರ್ ಕೇಳಲ್ಲ, ನೋಡ್ಕೊಂಡ್ ಮಾಡ್ಕೊಂಡ್ ಮಾಡಪ್ಪ ಖಾಲಿ ಅಂತಾರೆ. ನಮ್ ಕಷ್ಟ ನಾವೇ ನೋಡ್ಬೇಕು. ಜಲ ಬಂದ್ರೆ ನಾವೇ ನೋಡ್ಬೇಕು. ಟೈಮು ಸರ್ ಏನ್ ಕೇಳ್ತೀರಾ, ಮಳೆ ಟೈಮಲ್ಲಿ ಜಲ ಬಂದ್ಬಿಡ್ತದೆ, ಟಾರ್ಪಲ್ ಹಾಕಿದ್ರೆ ನೀರ್ ಬರ್ತದೆ ಮಾಲ್ ಅಂತ ಹೋಗಿ ನೆನ್ಕೊಂಡು ಹೋಗಿ ಟಾರ್ಪಲ್ ಹಾಕ್ತಿವಿ. ಐಟಮ್ ನಾವು ಸೇಫ್ಟಿ ಮಾಡ್ತೀವಿ, ಯಾಕಂದ್ರೆ ಡ್ರೈವರ್ ಕರ್ತವ್ಯ ಅದು. ಲೋಡಿಂಗ್ ಇಂದ ಅನ್ಲೋಡ್ ಪಾಯಿಂಟ್ ಅಲ್ಲಿ ಯಾರು ನೋಡಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು.